ಅಕ್ಕ ಆಲ್ರೆಡಿ ಟೈಮ್ ಆಗೋಯ್ತಕ್ಕ, ಮುಹೂರ್ತ ಮಿರೋಗಿರುತ್ತೆ. ಮುಹೂರ್ತ ಟೈಮ್ ಮೀರಿದ್ರು ಇನ್ನೂ ಮದುವೆ ಆಗಿಲ್ವಂತೆ. ಹೌದಾ? ನಿನ್ಗೇನು ಗೊತ್ತಾಯ್ತು? ಆದ್ಯಾಗ ಫೋನ್ ಮಾಡಿ ವಿಚಾರಿಸಿದೆ. ಹಾಂ, ನೀನು ಯಾಕೆ ಹಿಂಗೆ ವಿಚಾರಿಸ್ತಾ ಇದೆಯಾ ಅಂತ ಡೌಟ್ ಬರಲ್ವಾ? ಮದುವೆಗೆ ಬರ್ತಿದ್ದೀರಾ ಅಂತ ಕೇಳಿದ್ರು. ನೀವೆಲ್ಲ ಆರಾಮಾಗಿರಿ, ನಾನು ಬರಲ್ಲ ಅಂತ ಸುಳ್ಳು ಹೇಳಿದೆ. ಹಾಗಂದ್ರೆ ನಮ್ಮ ಹತ್ರ ಇನ್ನೂ ಟೈಮ್ ಇದೆ. ಏ ಡ್ರೈವರ್, ಆರಾಮಾಗಿ ಹೋಗಪ್ಪ. ಈ ಹಂಪು ಗಿಂಪೆಲ್ಲ ಜಂಪ್ ಮಾಡಿದೆ, ನಿಧಾನಕ್ಕೆ ಹೋಗು. ಶಟ್ ಅಪ್. ನೀನು ಹೋಗು. ಅಕ್ಕ, ನಾನು ಒದೇ ತಿಂದಿದ್ದು ಸಾರ್ಥಕ ಆಗಬೇಕು ಅಂದರೆ ಆ ಮದುವೆನ ನಿಲ್ಲಿಸಲೇಬೇಕಕ್ಕ. ಹೀಗೆ ನನ್ನ ಮುಖ ನೋಡ್ತಿದ್ಯಾ? ನಾನೇನು ಮಾಡಬೇಕು? ವೇದಾಂತ್, ಪ್ರತಿ ಸಲನೂ ನಾನು ನಿನ್ನ ಮೇಲೆ ಅನುಮಾನ ಪಟ್ಟೆ. ನೀನು ಹೇಳಿದ ನಿಜನಾ? 1000 ಸಲ ಪಡ್ಕೊಂಡೆ, ಆದರೆ ನೀವು ಯಾರೂ ಕೇಳಲಿಲ್ಲ. ನನ್ನನ್ನೇ ಮೆಂಟ್ಲು ಅಂದರೆ ಅಲ್ವಾ? ಈಗ ನೋಡಿ, ನೀನು ಹೇಳಿದ್ದೆ ನಿಜ ಅನಿಸ್ತಿದೆ. ಗೌತಮ್ ಇನ್ನೂ ಎದ್ದಿಲ್ಲ ಅಂದರೆ ಮೋಸ ಮಾಡೋದೇ ಉದ್ದೇಶನಾ? ಇವನು ದೊಡ್ಡ ಫ್ರಾಡ್, ಸ್ಕೌಂಡ್ರಲ್ ಅಂತ ಪಡ್ಕೊಂಡೆ. ಆದರೆ ನಿಮಗೆಲ್ಲ ಅವನೇ ದೇವ್ರ ಥರ ಕಾಣಿಸ್ದ ಅಲ್ವಾ? ಗೌತಮ್ ಮಾತಾಡಿದ್ದು, ನಮ್ಮ ಹತ್ರ ನಡ್ಕೊಂಡಿದ್ನೆಲ್ಲ ನೋಡಿ ಅವ್ರು ಹೇಳ್ತಿರೋದೇ ನಿಜ ಅಂತ ಅಂದ್ಕೊಂಡ್ಬಿಟ್ವಿ. ಗೌತಮ್ ಮೋಸ ಮಾಡ್ಬೋದು ಅನ್ನೋ ಸಣ್ಣ ಅನುಮಾನ ಕೂಡ ಬರಲಿಲ್ಲ. ಗೌತಮ್ ನಮ್ಮ ಹತ್ರ ಅವರಷ್ಟು ಒಳ್ಳೆಯವರೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಿದ್ರು. ತುಂಬ ಒಳ್ಳೆಯವರು ಅಂತ ಯಾರೂ ಇರೋದಿಲ್ಲ. ಅವನ ಬಿಹೇವಿಯರಲ್ಲೇ ಗೊತ್ತಾಗುತ್ತೆ ಅವನ ಉದ್ದೇಶ ಸರಿ ಇಲ್ಲ ಅಂತ. ನಿಮಗೆಲ್ಲ ನಾನೇ ವಿಲನ್ ಥರ ಕಾಣಿಸ್ದೆ. ಈಗ ಟೆನ್ಷನ್ ಆಗ್ತಿದೆ ಅಲ್ವಾ? ಇದನ್ನೇ ನಾನು ಬಡ್ಕೊಂಡಿದ್ದು. ಅವನು ಮಂಟಪದಲ್ಲಿ ಮದುವೆ ಆಗಲ್ಲ ಅಂತ ಹೇಳೋದಿಲ್ಲ ಅಂತ ನಾನು ಹೇಳಿದ್ರೆ ನೀವು ನನಗೆ ತಲೆ ಸರಿ ಇಲ್ಲ ಅಂತಂದ್ರಿ. ಎಲ್ಲಿ ನಿಮ್ಮ ದೇವ್ರ ಮಾತೇ ಆಡ್ತಿಲ್ಲ, ಯಾಕೆ ನಲ್ಲೇ ಕೂತಿದ್ದಾನೆ? ಐ ಆಮ್ ಸಾರಿ ವೇದಾಂತ್, ನಾನು ತುಂಬ ಅಂದರೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ಹೇಗಾದರೂ ಮಾಡಿ ಮದುವೆ ನಿಲ್ಲೋ ಥರ ಮಾಡು ವೇದಾಂತ್. ತುಂಬ ಲೇಟ್ ಆಯಿತು, ಕಾಲ ಮಿಂಚೋಗಿದೆ. ನಾನು ಮಾಡಿದ ತಪ್ಪಿಗೆ ನಿನಗೆ ಕೋಪ ಬಂದರೆ ಹೊಡಿಬೇಕಿದ್ರೆ ಏನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಆದರೆ ಅಕ್ಕನ ಬಾಳು ಮಾತ್ರ ಹಾಳಾಗಬಾರ್ದು ವೇದಾಂತ್. ಪ್ಲೀಸ್ ಏನಾದರೂ ಮಾಡು. ರಜಾ, ಗೌತಮ್ ಯಾಕಿನ್ನೂ ತಾಳಿ ಕಟ್ಟಲ್ಲ ಅಂತ ಹೇಳ್ತಿಲ್ಲ? ಸಂಹೂರ್ತ ಸಾವಧಾನ, ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ತೊಳೆಯಮ್ಮ ಅಕ್ಷತೆ ಎಲ್ರಿಗೂ ಕೊಡಿ. ತಗೋಪುಟ್ಟಿ ಎಲ್ರಿಗೂ ಅಕ್ಷತೆ ಕೊಡು. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಮಾಂಗಲ್ಯ ಧಾರಣೆ ಆಗ್ಬೋದಾ? ಆಗ್ಲಿ ಪುರೋಹಿತ್ರೆ. ಗಟ್ಟಿ ಮೇಳ, ಗಟ್ಟಿ ಮೇಳ.
ನಿಲ್ಸಿ ನಿಲ್ಸಿ ನಿಲ್ಸಿ. ಟೈಮಿಂಗ್ ಅಂದರೆ ಇದು ಅಂದ್ಕೊಂಡಂಗೆ ಆಯಿತು. ಮುಂದೆ ಹಾಗೆ ಆಗತ್ತೆ. ನಂದು ಕೈಯಿಂದ ಈ ತಾಳಿ ಆರತಿ ಕುತ್ತಿಗೆಗೆ ಭದ್ರವಾಗಿ ಯಾವುದೇ ಅಡಚಣೆ ಇಲ್ಲದೆ ಬೀಳೋಕೆ ಕೆಲವೇ ಕ್ಷಣಗಳು ಮಾತ್ರ. ಅಲ್ಲಿ ಏನಾಗುತ್ತೆ? ಎಲ್ಲ ಉಲ್ಟಾ ಪಲ್ಟಾ ಆಗತ್ತೆ. ಪೊಲೀಸ್ ಟೀಮ್ ಬರುತ್ತೆ. ತುಂಬ ಹುಡುಗಿರಿಗೆ ವಿಕ್ಕಿ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಇದೆ. ಅರೆಸ್ಟ್ ಮಾಡೋದಕ್ಕೆ ಅರೆಸ್ಟ್ ವಾರೆಂಟ್ ತಂದಿದ್ದೀವಿ ಅಂತ ಹೇಳ್ತಾರೆ. ನೀವಿಬ್ಬರಲ್ಲಿ ನಿಂತ್ಕೊಳ್ಳಿ. ಬಾಯ್ ವಿಕ್ಕಿ, ಬಾಯ್ ವಿಕ್ಕಿ.